ದರ್ಶನ್ ಕೇಸ್ನಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್. ದಿಢೀರ್ ಖುದ್ದು ಹಾಜರಾತಿಗಾಗಿ ದರ್ಶನ್ ಅರ್ಜಿ. ಎಂದು ಪ್ರಮುಖ ಸಾಕ್ಷಿಯೊಂದಿಗೆ ಪಾರ್ಟಿ ಸವಾಲ್. ದರ್ಶನ್ ಕೇಸ್ನಲ್ಲಿ ಇವತ್ತೊಂದು ಮೆಗಾ ಟ್ವಿಸ್ಟ್. ದಿಢೀರ್ ಖುದ್ದು ಹಾಜರಾತಿಗಾಗಿ ದರ್ಶನ್ ಅರ್ಜಿ. ಇಂದು ಪ್ರಮುಖ ಸಾಕ್ಷಿಗಳ ಪಾರ್ಟಿ ಸವಾಲಿನ ವೇಳೆ ನಾನು ಹಾಜರಾಗಬೇಕು. ಸಿಆರ್ಪಿಸಿ ಸೆಕ್ಷನ್ 273ರ ಅಡಿಯಲ್ಲಿ ದರ್ಶನ್ ಪರ ವಕೀಲರಿಂದ ಅರ್ಜಿ. ಈವರೆಗೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ದರ್ಶನ್ ಭಾಗಿ ಖುದ್ದು ಹಾಜರಾತಿಗೆ ಮನವಿ ಸಲ್ಲಿಸಿದ್ಯಾಕೆ ದರ್ಶನ್? ದರ್ಶನ್ ಕೇಸ್ನಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ದಿಢೀರ್ ಅಂತ ಹೇಳಿ ಖುದ್ದು ಹಾಜರಾತಿಗಾಗಿ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಪ್ರಮುಖವಾಗಿ ಸಾಕ್ಷಿಯೊಂದಿಗೆ ಪಾರ್ಟಿ ಸವಾಲಿರುತ್ತೆ. ಪಾರ್ಟಿ ಸವಾಲಿನ ವೇಳೆಯಲ್ಲಿ ನಾನು ಖುದ್ದಾಗಿ ಅಲ್ಲಿ ಇರಬೇಕು, ಹಾಜರಾಗಬೇಕು ಅಂತ ಹೇಳಿ ಕೇಳಕೊಂಡಿದ್ದಾರೆ. ಏನೋ ಗೊತ್ತಿಲ್ಲಪ್ಪ. ನಟ ದರ್ಶನ್ಗೆ ಈಗ ಜೈಲೇ ಗತಿಯಾಗಿದೆ. ಹೊರಗಡೆ ಬರುವಂತಹ ಚಾನ್ಸಸ್ ಎಲ್ಲವೂ ಕೂಡ ಬಾಗಿಲು ಹಾಕೊಳ್ಳಲಾಗಿದೆ. ಸಿಆರ್ಪಿಸಿ ಸೆಕ್ಷನ್ 273 ಅಡಿಯಲ್ಲಿ ದರ್ಶನ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇದುವರೆಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಮಾತುಕತೆ ಆಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟು ಆರೋಪಿಯಾಗಿದ್ದಂತಹ ನಟ ದರ್ಶನ್ ಈಗ ಪಾರ್ಟಿ ಸವಾಲಿನ ಕಾರಣಕ್ಕಾಗಿ ಇವರು ನಾನು ಹಾಜರಾಗಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಖುದ್ದು ಹಾಜರಾತಿಗೆ ಮನವಿಯನ್ನ ಸಲ್ಲಿಸಿದ್ಯಾಕೆ ದರ್ಶನ್ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾರೆ. ಇವರಿಗೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಮಾತುಕತೆ ಇತ್ತು. ಈಗ ವಿಡಿಯೋ ಕಾನ್ಫರೆನ್ಸ್ ಬೇಡ, ನಾನು ಖುದ್ದಾಗಿ ಬಂದು ಹಾಜರಾಗ್ತೇನೆ ಅಂತ ಹೇಳಿದ್ದಾರೆ. ಎಲ್ಲರ ಚಿತ್ತ ಈಗ ದರ್ಶನ್ ಕೇಸ್ನತ್ತ. ಅಂದ್ರೆ ಪ್ರದೋಷ್ ಒಂದಲ್ಲ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರು. ನಾನು ಎಲ್ಲಾ ಸಾಕ್ಷಿಗಳಂತ ಮಾಫಿ ಸಾಕ್ಷಿ ಮಾಡ್ಕೊಳ್ಳಿ ನಾನು ಅಂತ ಕೂತ್ಕೊಂಡಿದ್ರು. ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ವಿಚಾರಗಳನ್ನ ಹೇಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು. ಈಗ ದರ್ಶನ್ಗೆ ಸದ್ಯಕ್ಕೆ ಒಂದು ವಾರ ಟೈಮ್ ಹಿಡಿದೆ ಕೋರ್ಟ್. ರೇಣುಕಾಸ್ವಾಮಿ ಕೇಸ್ನಲ್ಲಿ ಆರೋಪಿ 14 ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಸಿದಂತಹ ವಿಚಾರಣೆಯನ್ನ ಮಾಡಿ ಅವರು ಮಾಫಿ ಸಾಕ್ಷಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಹೊರಗಡೆ ಬಂದಿದೆ. 3 ದಿನ ವಿಚಾರಣೆ ನಡೀತಾ ಇದ್ದಂತಹ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಪವಿತ್ರ ಗೌಡ ಹಾಗೂ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಈಗ ದರ್ಶನ್ ನಾನು ಕೋರ್ಟ್ಗೆ ಬರ್ತೀನಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಈ ವಿಚಾರಣೆಯಲ್ಲಿ ಪ್ರದೋಷ್ ವಕೀಲ ದಿವಾಕರ್ ಮತ್ತು ದರ್ಶನ್ ವಕೀಲ ಹರ್ಷಿತ್ ಭಾಷಾ ಹಾಗೂ ಸರ್ಕಾರದ ಪರವಾಗಿ ನಿತಿನ್ ವಾದವನ್ನ ಮಂಡಿಸಿದ್ರು.